Hello everyone, welcome back to my YouTube channel. Hi. Happy birthday. ಇವತ್ತೊಂದು ಬರ್ಡೇ ಕೂಡ ಇವ್ರ ಮನೆ ಗೃಹ ಪ್ರವೇಶ ಕೂಡ ಮತ್ತೆ ಇವರ ಅಕ್ಕಂದು ಹಲ್ದಿ ಫಂಕ್ಷನ್ ಕೂಡ ಅದಕ್ಕೇನೆ ನಾವಿಲ್ಲಿ ಬಂದಿರೋದು. ನಾನು ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಮತ್ತು ಅವರ ಮಗಳ ಹಲ್ದಿ ಫಂಕ್ಷನ್ ಮತ್ತು ಅವರ ಮಗನ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಬಂದಿದ್ದೀನಿ. ನನ್ನ ಈ ಲಾಗ್ನಲ್ಲಿ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ಮಾರ್ನಿಂಗ್ ಗೃಹ ಪ್ರವೇಶ ಇದ್ದಿದ್ದು. ಕೆಲವೊಂದು ಇಂಟೀರಿಯರ್ ವರ್ಕ್ಸ್ ಎಲ್ಲ ಫಿನಿಶ್ ಆಗಿಲ್ಲ, ಹಾಗಾಗಿ ಗೃಹ ಪ್ರವೇಶನ ಅವರು ಸಿಂಪಲ್ಲಾಗೆ ಮಾಡಿದ್ದಾರೆ. ಮಾರ್ನಿಂಗ್ ನಾನು ಕೂಡ ಪ್ರೋಗ್ರಾಮ್ಗೆ ಬರೋಕ್ಕಾಗಿಲ್ಲ. ಮಗನ ಬರ್ಡೇ ಮತ್ತು ಹಲ್ದಿ ಫಂಕ್ಷನ್ ಇರೋದ್ರಿಂದ ಅವರು ಇವತ್ತೇ ಗೃಹ ಪ್ರವೇಶ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡಿರೋದು. ಮನೆ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ನನಗೆ ದೇವ್ರ ಮನೆ ತುಂಬ ಇಷ್ಟ ಆಯಿತು. ಮತ್ತು ಕೆಲವೊಂದು ಪ್ಲೇಸ್ ಇನ್ನೂ ಇಷ್ಟ ಆಗಿದೆ, ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ನಾವು ಫಸ್ಟ್ ಫ್ಲೋರ್ಗೆ ಹೋದ್ವಿ. ಅಲ್ಲಿ ಮದುವೆ ಹುಡುಗಿದು ಫೋಟೋ ಸೆಷನ್ ಆಗ್ತಾ ಇತ್ತು. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನೆಕ್ಸ್ಟ್ ನಾವು ಸೆಕೆಂಡ್ ಫ್ಲೋರ್ಗೆ ಹೋದ್ವಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಏರಿಯಾ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಒಂದು ಸ್ಪೇಸು ಫೋಟೋ ಸೆಷನ್ಗೂ ಚೆನ್ನಾಗಿತ್ತು. ಪೂಲ್ ಏರಿಯಾ ಬಿಟ್ಟರೆ ನೆಕ್ಸ್ಟು ಇಲ್ಲಿ ತೊಟ್ಟಿ ಮನೆ ಕಾನ್ಸೆಪ್ಟ್ ಮಾಡಿದ್ದಾರೆ. ತೊಟ್ಟಿ ಮನೆ ಕಾನ್ಸೆಪ್ಟಲ್ಲೇ ಹಲ್ದಿಗೆಲ್ಲ ರೆಡಿ ಮಾಡ್ಕೊಂಡಿದ್ದು. ನೆಕ್ಸ್ಟು ಮನೆಯೆಲ್ಲ ನೋಡಿಕೊಂಡು ಫಂಕ್ಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋದ್ವಿ. ಸ್ನ್ಯಾಕ್ಸ್ ತಿನ್ನುವಾಗ ಆವಾಗ ನನ್ನ ಸೆಕೆಂಡ್ ಸಿಸ್ಟರ್ ಬಂದು ಜಾಯ್ನ್ ಆದ್ಲು. ಈ ಪ್ಲೇಸ್ ಬಂದು ಅವನ ಬರ್ಡೇ ಇತ್ತು ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ಅಂತ ಡೆಕೋರೇಷನ್ ಅರೇಂಜ್ ಮಾಡಿರೋದು. ಮತ್ತು ಇದು ಹಳದಿ ಶಾಸ್ತ್ರದಕ್ಕಿಂತ ಮುಂಚೆ ಅವಳ ಒಂದು ಕಾಸ್ಟ್ಯೂಮ್ಗೆ ಫೋಟೋಶೂಟ್ಗೆ ಅಂತ ಅಂದ್ಬಿಟ್ಟು ಈ ಡೆಕೋರೇಷನ್ ಅರೇಂಜ್ ಮಾಡಿದ್ದಾರೆ. ನೆಕ್ಸ್ಟು ಹುಡುಗಿನ ಎಂಟ್ರಿ ಇತ್ತು. ಹುಡುಗಿ ಎಂಟ್ರಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಾಬಟ್ಟೆ ಡ್ಯಾನ್ಸ್ ಮಾಡಿದ್ರು.
ಹುಡುಗಿರಿಗೆ ಹಳದಿ ಶಾಸ್ತ್ರ ದಿನ ಅವ್ರ ಅಪ್ಪ ಅಮ್ಮ ಮಾಡೋ ಶಾಸ್ತ್ರ ಬಂದಾಗ ನಿಜವಾಗ್ಲೂ ಅದು ಲೈಫಲ್ಲಿ ಮರೆಯೋಕ್ಕಾಗ್ದೇ ಇರೋ ಮೊಮೆಂಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅಷ್ಟು ಫೀಲ್ ಆಗುತ್ತೆ. ನಾವು ಕೂಡ ಶಾಸ್ತ್ರ ಎಲ್ಲ ಮುಗಿಸಿ ನೆಕ್ಸ್ಟ್ ಊಟಕ್ಕೆ ಬಂದ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿದ್ದರಿಂದ ನಮ್ಮದು ಊಟ ಸ್ವಲ್ಪ ಲೇಟೇ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲೇ ಪಕ್ಕದಲ್ಲಿ ಸ್ಟೇಜ್ ಕೂಡ ಹಾಕ್ಸಿದ್ರು. ಮಕ್ಕಳು ಕೂಡ ತುಂಬಾ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರು. ದೊಡ್ಡವರು ಕೂಡ ಡ್ಯಾನ್ಸ್ ಮಾಡಿದ್ರು. ಬಟ್ ನಾನಿಲ್ಲಿ ಮಕ್ಕಳ ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಅಲ್ಲೇ ಟೈಮು ನಮಗೆ 11:30 ಆಗೋಗಿತ್ತು. ನೆಕ್ಸ್ಟು ನಾವು ಮೇಲೆ ಬರೋ ಅಷ್ಟರಲ್ಲಿ ಹುಡುಗಿ ಕೂಡ ಹಳದಿ ಫಂಕ್ಷನ್ಗೆ ರೆಡಿ ಇದ್ಲು. ಮತ್ತು ನಮಗೆ ಊಟಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಬರ್ಡೇ ಕೂಡ ಮುಗ್ದೋಗಿತ್ತು. ಸೊ ಬರ್ಡೇ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಇವಾಗ ಹಳದಿ ಶಾಸ್ತ್ರ ಶುರು ಆಯಿತು. ನಮ್ಮ ಕಡೆ ಶಾಸ್ತ್ರದಲ್ಲಿ ಮೊದಲು ಹುಡುಗಿಗೆ ಹಳದಿನ ಹಾಕೋದು ಸೋದರತ್ತೆ ಬಂದು ಫಸ್ಟು ಹಳದಿ ಎಲ್ಲ ಹಾಕಿದ ಮೇಲೇ ನೆಕ್ಸ್ಟು ಬೇರೆಯವರು ಹಳದಿ ಹಾಕಿ ಶಾಸ್ತ್ರನ ಶುರು ಮಾಡೋದು. ನಿಮ್ಮ ಒಂದು ಶಾಸ್ತ್ರ ಹೇಗಿರುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನೆಕ್ಸ್ಟ್ ನೋಡಿ, ಹುಡುಗಿ ಸೋದರ ಮಾವ ಅಂದರೆ ಅವರ ಅಮ್ಮನ ತಮ್ಮ ಶಾಸ್ತ್ರ ಶುರು ಮಾಡ್ತಾ ಇರೋದು. ಹುಡುಗಿ ಕಾಲಿಗೆ ಕಾಲುಂಗ್ರನ ಹಾಕಿ ಶಾಸ್ತ್ರನ ಮುಗಿಸ್ತಾ ಇದ್ದಾರೆ. ನೆಕ್ಸ್ಟ್ ಸೋದರ ಮಾವ ಆ ಶಾಸ್ತ್ರನ ಮುಗಿಸಿದ್ದಕ್ಕೆ ಸೋದರ ಮಾವಗೆ ಅವರ ಹುಡುಗಿ ಅಪ್ಪ ಅಮ್ಮ ಏನಾದರೂ ಒಂದು ಗಿಫ್ಟ್ನ ಕೊಡೋದು ಒಂದು ಪದ್ಧತಿ ಇದೆ. ಅವರು ಬಟ್ಟೆನ ಇಲ್ಲಿ ಕೊಡ್ತಾ ಇದ್ದಾರೆ ಅವರು ಆ ಶಾಸ್ತ್ರನ ಮುಗಿಸಿದ್ದಕ್ಕೆ. ಹುಡುಗಿ ಸೋದರ ಮಾವಂಗೆನೆ ಇಲ್ಲಿ ಹೆಣ್ಣಿನ ಮದುವೆನಲ್ಲಿ ಶಾಸ್ತ್ರಗಳು ತುಂಬ ಇರುತ್ತೆ. ನೆಕ್ಸ್ಟು ಅರಿಶಿಣದ ನೀರನ್ನು ಸಹ ಹುಡುಗಿ ಸೋದರ ಮಾವ ಮತ್ತು ಅವರ ವೈಫ್ ಮಾಡೋದಿರುತ್ತೆ. ಅವ್ರು ಕೂಡ ಇಲ್ಲಿ ಅರಿಶಿಣದ ನೀರನ್ನ ಹಾಕ್ತಾ ಇದ್ದಾರೆ. ಈ ಥರ ಇರುತ್ತೆ ಒಂದು ಹಳದಿ ಫಂಕ್ಷನ್ ನಮ್ಮ ಕಡೆ. ಕೆಳಗಡೆ ಅಲ್ಲೋಗ ಮುಂದೆ
ಎಲ್ಲ ಶಾಸ್ತ್ರನೂ ಮುಗಿಸಿ ನಾವು ಮನೆಗೆ ಹೋಗೋದು ಕೂಡ 12:31 ಆಗೋಯಿತು. ನಿಮಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಈ ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ನ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ರೆಡಿ ಮಾಡೋಕ್ಕೆ ತುಂಬ ಟೈಮ್ ಬೇಕು. ಬಂದೆ ನೀರಿಲ್ಲ ಕಾರಿಗತ್ತು ಮನೆಗೆ ಹೋಗೋಣ.